ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ಇವತ್ತು ನಾನು ಸಿಂಪಲಾಗಿ ರವೆ ದೋಸೆ ಅಂದರೆ ಆವಾಗಿನ ಮಟ್ಟಿಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ರವೆ ದೋಸೆಗೆ ರವೆ ಫಸ್ಟೇ ನೆನೆಸಿಟ್ಕೊಂಡಿದ್ದೆ. ಆ್ಯಂಡ್ ಚಿಕ್ಕದಾಗಿ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆ್ಯಂಡ್ ಮಕ್ಕಳಿಗೆ ಸಪ್ರೇಟಾಗಿ ಮಾಡ್ತಾಯಿದ್ದೆ. ಇದಕ್ಕೊಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಸೊ ದಟ್ ದೋಸೆ ಥರ ನೀಟಾಗಿ ಬರುತ್ತೆ. ಅದಕ್ಕೆ ಜಾಸ್ತಿ ಇದಾಕಬೇಕು, ನೀರು ಹಾಕಬೇಕು. ಸ್ವಲ್ಪ ಕ್ಯಾರೆಟ್ ತುರಿದು ಹಾಕ್ಕೊಂಡಿದ್ದು ಮಕ್ಕಳಿಗೆ ಫಸ್ಟು ಹಸಿ ಈರುಳ್ಳಿಲಿ ತಿಕ್ಕೊಂಡು ಆಮೇಲೆ ಎಣ್ಣೆ ಹಾಕಿರೋ ಈರುಳ್ಳಿಲಿ ತಿಕ್ಕೊಂಡು ಅದಕ್ಕೆ ಹುಯ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಅಷ್ಟರಲ್ಲಿ ನನ್ನ ಮಗಳು ರೆಡಿ ಆಗಿರ್ತಾಳೆ. ಅವಳಿಗೆ ತಿಂಡಿ ಕೊಟ್ಟು ಮತ್ತು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಈಗ ದೋಸೆ ಆಗಿದೆ ಅಂದರೆ ಫುಲ್ ಗೊತ್ತು ಬೆಳಗ್ಗೆನೇ ಎಷ್ಟು ಇದಾಗಿರುತ್ತೆ ಅಂತಲ್ಲ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ದಿನವೇ ಓಡೋಗ್ಬಿಟ್ಟಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀವಿ.